ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ ಮುತ್ತು ಮುಖದ ಮಗುವೆ ನಿನಗೆ ಮುತ್ತು ಕೊಡುವೆನು ಬಾರೋ ನಿರ್ದಯವೇ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುವಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನರುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿ. ಸುಮಾರು 2 ಕಿಲೋಮೀಟರ್ ರಸ್ತೆಗೆ ನಾಡಪ್ರಭು ಕೆಂಪೇಗೌಡರ ರಸ್ತೆ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಇವತ್ತು ನಾವೇನೆಲ್ಲ ನೋಡ್ತಾ ಇದ್ದೀವಿ, ಈ ಕೆಂಪೇಗೌಡ ವೃತ್ತದಲ್ಲಿ ಪುತ್ಥಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅದ್ಭುತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರ ಜಯದ ಚಪ್ಪಾಳೆಯೊಂದಿಗೆ ಜೀವನದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಜೊತೆಗೆ ಶಾಸಕರು ಇದೀಗ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಶುಭಾಶಯಗಳನ್ನ ಕೋರ್ತೇನೆ. ಜೈ ಬೋಲೋ ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ನಾಡ ಮೆಚ್ಚಿದ ನಾಯಕ ಕೆಂಪೇಗೌಡರಿಗೆ. ಸ್ವಲ್ಪ ಚಳಿ ಬಿಟ್ಟಾಯ್ತಲ್ಲ ಸಹಯೋಗ. ಇವತ್ತು ಈ ಜಯಂತಿಯನ್ನ ಇವತ್ತು ವಿಜೃಂಭಣೆ ಮಾಡಲಿಕ್ಕೆ ವಿಶೇಷ ಕಾರಣ ಏನಪ್ಪ ಅಂದ್ರೆ, ಕೆಂಪೇಗೌಡರ ಮಗನಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ DK ಶಿವಕುಮಾರ್ ಅವರು ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಣ್ಣವರ ಆದಿಯಾಗಿ, SM ಕೃಷ್ಣರ್ ಅವರ ಆದಿಯಾಗಿ ಅನೇಕ ಪ್ರಮುಖರ ಗಡಿಯಲ್ಲಿ ಬೆಳೆಯತಕ್ಕಂಥ ಒಬ್ಬ ಮಹಾನ್ ನಾಯಕ. ಕೆಂಪೇಗೌಡರ ಹಾಗೇನೆ ದಿಟ್ಟ ಹೆಜ್ಜೆ ಇಡ್ತಕ್ಕಂಥ ಒಬ್ಬ ಬಂಡಿ ಎಸ್ಕೊಂಡಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಯಾರಿದ್ರೆ ಅದು ನಮ್ಮ DK ಶಿವಕುಮಾರ್ ಅವರು. ಕೆಲವರು ನೇರವಾಗಿ ಮಾತಾಡೋದನ್ನ ಸಹಿಸೋದಿಲ್ಲ, ಆದ್ರೆ DK ಶಿವಕುಮಾರ್ ಅವರು ನೇರವಾಗಿ ಮಾತಾಡ್ತಾರೆ. ಅವರ ಉದ್ದೇಶ ಈ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಕೂಡ ಸಹಾಯವನ್ನು ಮಾಡಬೇಕು, ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಕೂಡ ಕೆಂಪೇಗೌಡ ಜಯಂತಿ ವಿಜೃಂಭಣೆ ಮಾಡಲಿಕ್ಕೆ ಪ್ರತಿ ತಾಲೂಕಿಗೆ ಮೊದಲನೇ ಬಾರಿ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಶಿವಕುಮಾರ್ ಅವರು ಮಾಡಿದ್ದಾರೆ. ಇದರೊಟ್ಟಿಗೆ ವಿಶೇಷ ಏನಪ್ಪ ಅಂದ್ರೆ, ಏನ್ ನಮ್ಮ ಕೆಂಪೇಗೌಡ 4 ದಿಕ್ಕನ್ನ ಪ್ರಾರಂಭ ಮಾಡಿದ್ರು, ಆ 4 ದಿಕ್ಕುಗಳ ಕಡೆಯಿಂದ ಕೂಡ ಇವತ್ತು ಬೆಂಗಳೂರಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಕೆಂಪೇಗೌಡರು ಕೇವಲ ಒಂದು ಜಾತಿ ಸೀಮಿತನ ಇಲ್ಲ, ಗೌಡ ದಸಿಕೊಂಡು ಮಾತ್ರಕ್ಕೆ ಒಬ್ಬರು ಸೀಮಿತ ಅಲ್ಲ. ಅವರ ದೂರದೃಷ್ಟಿ ಹೇಗಪ್ಪ ಇತ್ತು ಅಂದ್ರೆ, ಸುಮಾರು 600 ವರ್ಷಗಳ ಹಿಂದೆ ಈ ಒಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕನಸ್ಕೊಂಡಿದ್ದಂತ ಮಹಾನುಭಾವ ಸನ್ಮಾನ್ಯ ಕೆಂಪೇಗೌಡ. ಇವತ್ತು ನೋಡಿ, ವ್ಯಾಪಾರ ಮಾಡ್ಲಿಕ್ಕಂತಾನೆ ಇವತ್ತು ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸ್ಬೇಕು ಅಂತೇಳಿ ನಗರಪೇಟೆ, ಬಳೆಪೇಟೆ, ಕಿಲಾರಿಪೇಟೆ, ಮಾಮೂಲ್ಪೇಟೆ ಯಾರಿಗೆ ಸಾಹೇಬರಿಗೆ क्या हुआ भाई, तुम्हें भी छोड़े नहीं गौಡ ಅಲ್ವಾ? ಅವತ್ತೇ ಬಂದು ಬರಲಿಲ್ಲ ಅವ್ರಿಗೆ, ಅವತ್ತೇ ಹಿಂದೂ ಮುಸ್ಲಿಂ ಅಂತ ಇಲ್ಲ ಇದ್ದಿದ್ರೆ ಮಾಮೂಲ್ಪೇಟೆ ಮಾಡ್ತಾನೆ ಇದ್ದೀವಿ ಅವ್ರಿಗೆ. ಹೇಗೆ ಬಾಬು? ಹಾಗಾಗಿ ಎಲ್ಲಾ ಜನಾಂಗವನ್ನು ಪ್ರೀತಿಸ್ತಾ ಇದ್ರು. ನೇಕಾರ ಬೇಕು, ಬಳೆ ಮಾಡ್ತಕ್ಕಂಥವ್ರು ಬೇಕು, ಮಗ್ಗ ಮಾಡ್ತಕ್ಕಂಥವ್ರು ಬೇಕು. ಈ ನವ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ
ಎಲ್ಲ ವರ್ಗ ಅಗತ್ಯ ಅಂತ ಮನಗಂಡಿದ್ದಂಥವರು ಸನ್ಮಾನ್ಯ ಕೆಂಪೇಗೌಡರು. ಇವತ್ತು ಅವರು ಆ ಕೆಲಸನ ಕಂಡಿದ್ರೆ ತದನಂತರ ಇದಕ್ಕೂ ಮೊದಲು ನಮ್ಮ ಬಸವಣ್ಣವರು ಕೂಡ ಎಲ್ಲ ಜಾತಿಯ ಮತಗಳನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಇವ ಯಾರವ ಅಂದ್ರೆ ಇವ ನನ್ನವ ಅಂತಕ್ಕಂಥ ಒಂದು ಕ್ರಾಂತಿಕಾರಿ ಮಾಡಿದಂಥವ್ರು ಬಸವಣ್ಣವರು, ಅವರ ಹಾದಿಯಲ್ಲಿ ಕೆಂಪೇಗೌಡರು, ಅವರ ನಂತರ ಈ ಸಮಾಜ ಕೊಡುಗೆ ಕೊಟ್ಟಂತವರು ಸಂವಿಧಾನ ಬರೆದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಸವಣ್ಣ ಒಂಜಾತಿಗೆ ಸೀಮಿತ ಮಾಡಿದ್ದೀವಿ, ಕೆಂಪೇಗೌಡರ ಒಂಜಾತಿ ಸೀಮಿತ ಮಾಡಿದ್ದೀವಿ, ಅಂಬೇಡ್ಕರ್ ಒಂಜಾತಿ ಸೀಮಿತ ಮಾಡಿದ್ದೀವಿ ಅಲ್ವಾ? ಈ ಮೂರು ಜನ ಮಹಾನುಭಾವರು ಯಾವತ್ತೂ ಕೂಡ ಜಾತಿ ಭೇದ ಮಾಡಿದವರಲ್ಲ. ಎಲ್ಲ ಸಮಾಜಗಳನ್ನ, ಎಲ್ಲ ಕಾರ್ಯಕರ್ತರನ್ನ, ಎಲ್ಲ ಜನಾಂಗವನ್ನ ಒಟ್ಟಿಗೆ ತಗೊಂಡು ಅಭಿವೃದ್ಧಿ ಮಾಡ್ತಂತ ಕನಸನ್ನು ಕಂಡಂತವರು ಕೆಂಪೇಗೌಡರು, ನಮ್ಮ ಅಂಬೇಡ್ಕರ್ ಅವರು, ಬಸವಣ್ಣ ಅವರು. ಇವತ್ತು ನಾವೆಲ್ಲ ಕೂಡ ಬೇರೆ ಏನೂ ಹೇಳೋದಕ್ಕಿಂತ ಈ ಮೂರು ಜನ ಮಹಾನುಭಾವರ ಒಂದು ಚರಿತ್ರೆಯನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅವರು ಮಾಡತಕ್ಕಂಥ ಅವರ ನಡೆಯನ್ನ, ಅವರ ಆದರ್ಶಗಳನ್ನ ನಾವು ಇವತ್ತು ಪಾಲಿಸಿದ್ರೆ ನಿಜಕ್ಕೂ ಕೂಡ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ರಾಮರಾಜ್ಯ ಆಗ್ತದೆ. ಹಿಂದೆ ನಾವೆಲ್ಲ ಮುಖಂಡರುಗಳು ಕೂತ್ಕೊಂಡು ಏನಾದರೂ ಮಾಡಿ ಕೆಂಪೇಗೌಡರು ಸಲ ಕೊಡುಗೆ ಕೊಟ್ಟಿದ್ದಾರೆ, ಒಂದು ಪುತ್ಥಳಿಯನ್ನ ಇಡಬೇಕು ಅಂತ ಯೋಚನೆ ಮಾಡಿದಾಗ ನಾವೆಲ್ಲ ಸ್ನೇಹಿತರುಕೊಂಡು ಶ್ರೀರಣ್ಣವ್ರ ದಾನಿಗಳನ್ನು ಪುತ್ಥಳಿ ಕೊಡ್ತೀನಿ ಅಂದ್ರು, ಎಲ್ಲ ಮಹಾನುಭಾವರು ಒಂದೊಂದು ಕಾರ್ಯವನ್ನ ಮಾಡ್ತೀನಿ ಅಂದ್ರು. ನಮ್ಮ ಜಗದೀಶ್ ಅವರು ಮತ್ತು ಅವರ ಸ್ನೇಹಿತರು ಕೂಡ ಅವರ ತಮ್ಮವರು ಸೇರಿಕೊಂಡು ನಾನು ಸರ್ಕಲ್ ಅನ್ನ ಮಾಡಿಕೊಡ್ತೀವಿ, ನಮ್ಮ ತಂದೆ ನಾರಾಯಣಗೌಡ ಜ್ಞಾಪಕಾರ್ಥನೆ ಅಂತ ಹೇಳಿದ್ರು. ಎಲ್ಲರೂ ಮಾಡಿ ಇನ್ನೇನು ಪುತ್ಥಳಿ ನಿರ್ಮಾಣ ಮಾಡಿದ್ವಿ, ಉದ್ಘಾಟನೆ ಮಾಡಬೇಕು ಅಂದಾಗ ಯಾರೋ ಮನುಷ್ಯ ಸ್ವಾರ್ಥಕ್ಕಾಗಿ ಸ್ಟೇ ತಗೊಂಬಂದ. ಯಾರು ಅಪಕಾರ ಮಾಡಿದ್ದು? ನಾವು ಆ ವಕೀಲರಿಗೆ ನಾವು ಅಪಕಾರ ಮಾಡಿದ್ದು. ನನ್ನ ಕಾಲದಲ್ಲಿ APMC ವಕೀಲರ ಅಧ್ಯಕ್ಷ ಮಾಡಿದ್ದೀನಿ, TAPI ಮಾಡಿದ್ದೀನಿ, PND ಮಾಡಿದ್ದೀನಿ. ಪುರಸಭೆಯಲ್ಲಿ 60 ವರ್ಷ ಇರಲಿಲ್ಲ, ಪುರಸಭೆಯಲ್ಲಿ 2 ಬಾರಿ ವಕೀಲ ಅಧ್ಯಕ್ಷ ಮಾಡಿದ್ದೀನಿ. ಎಷ್ಟು ಇವತ್ತು ಆಡಳಿತದಲ್ಲಿ ಜೊತೆಗೆ KUD ಅಧ್ಯಕ್ಷ ವಕೀಲರು ಮಾಡಿದ್ದೀನಿ, ಪಂಚಾಯತಿ ಅಧ್ಯಕ್ಷ ಮಾಡಿದ್ದೇನೆ, ತಾಲೂಕು ಸಮಿತಿಗೆ ಅಧ್ಯಕ್ಷ ಮಾಡಿದ್ದೇನೆ, ಜಿಲ್ಲಾ ಸದಸ್ಯ ಮಾಡಿದ್ದೇನೆ. ಯಾವ ವಿಚಾರದಲ್ಲಿ ವಕೀಲರು ಬಿಟ್ಕೊಂಡಿದ್ದೇನೆ? ಸುಮ್ಮನೆ ಹೇಳೋದು SN ವಕೀಲ ವಿರೋಧಿ ಎಲ್ಲಪ್ಪ ವಕೀಲ ವಿರೋಧಿ? ನಿಮ್ಮ ಕಾಲದಲ್ಲಿ ನೀವೇನ್ ಮಾಡಿದ್ದೀರಿ? ಏನ್ ಮಾಡಿದ್ದೀರಿ ನೀವು? ನಾನು 13 ವರ್ಷಗಳಲ್ಲಿ ಯಾವ್ದಾದ್ರು ವಕೀಲ ಕೇಸ್ ಹಾಕ್ಸಿದ್ದೀನ? ಯಾವ್ದಾದ್ರು ವಕೀಲ ಜಮೀನು ಹೋಗಿದ್ದೀನ? ಯಾವ್ದಾದ್ರು ಲೂಟಿ ಮಾಡಿದ್ದೀನ? ಸುಮ್ಮನೆ ಅಂಗಡಿ ಕುತ್ಕೊಂಡು SN ವಕೀಲ ವಿರೋಧಿ. ಹೇಗೆ ವಿರೋಧಿ? ವಕೀಲ ವಿರೋಧಿ. ನಾನು ವಕೀಲ ವಿರೋಧಿ ಆಗಿದ್ರೆ ಇಷ್ಟು ಜನಕ್ಕೆ ಅಧಿಕಾರ ಕೊಡ್ತಾ ಇದ್ದ? ಅಪ್ಪಿತಪ್ಪಿ ರಿಸರ್ವೇಶನ್ ಇಲ್ಲ ಅಂದಿದ್ದಾರೆ, ಜನರಲ್ ಬಂದಿದ್ರೆ ನಿಜವಾಗ್ಲೂ ವಕೀಲರನ್ನೇ ನಾವು ಶಾಸಕರು ಮಾಡ್ತಾ ಇದ್ವಿ ಅಲ್ವಾ? ಎಲ್ಲರ ಅವಕಾಶ ಇದೆಯೋ ಎಲ್ಲ ಕಡೆ ವಕೀಲರು ಮಾಡಿದ್ದೀರಿ. ಅವ್ರ ಅಂದ್ಕೂಡ ನೋವಿಲ್ಲ ಇವತ್ತು. ಅವೆಲ್ಲ ನೋವುಗಳನ್ನ ಅವೆಲ್ಲ ಕೇಳ್ಕೊಂಡೇ ಬಂದಿದ್ದೀರಿ. ಇವತ್ತೇನಾದ್ರೂ ಕೂಡ ಕೆಂಪೇಗೌಡರ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ವಿಶ್ವಾಸ ಇರೋದಕ್ಕೆ ನಾವೆಲ್ಲ ಇವತ್ತು 1000 ಜನ ಸೇರಿದ್ದೀರಿ. ಇವತ್ತಿನ ನಿಮಗೆಲ್ಲರೂ ಕೂಡ ನಿಮ್ಮೆಲ್ಲರ ಪಾದಕಗಳಿಗೆ ಈ ತಾಲೂಕಿನ ಜನತೆಯ ಪರವಾಗಿ, ತಾಲೂಕು ಆಡಳಿತ ಪರವಾಗಿ ನಿಮ್ಮ ಪಾದಕಗಳಿಗೆ ನಮಸ್ಕಾರಗಳನ್ನು ಮಾಡ್ತೇನೆ. ಯಾರು ಹುಟ್ಟ ಜಾತಿಯಿಂದ ಹುಟ್ಟೋದಿಲ್ಲ, ಎಲ್ಲ ಜಾತಿಯವರು ಒಳ್ಳೆಯವರಿಲ್ಲ, ಹಾಗೆಯೇ
ಎಲ್ಲ ಜಾತಿಯವರು ಕೆಟ್ಟವರಿಲ್ಲ. ದಯಮಾಡಿ ಜಾತಿಯಿಂದ ಒಬ್ಬ ವ್ಯಕ್ತಿಯ ಕುಸದನ್ನು ದಯಮಾಡಿ ಬಿಡಬೇಕು. ಕೇವಲ ಜಾತಿ ಅಂದ್ರೆ ಎಲ್ಲ ಮಾಡಕ್ ಸಾಧ್ಯ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಕೆಂಪೇಗೌಡರು ಒಂದು ಜಾತಿ ಅನ್ಕೊಂಡಿದ್ರೆ ನಾವ್ಯಾರು ಬೆಳೀತಾ ಇರಲಿಲ್ಲ. ಏನು ಅಷ್ಟೇ, ನಿಮಗೆ ಕೆಲಸ ಸಿಗ್ತಾ ಇರಲಿಲ್ಲ. ಇವತ್ತು ನಾವೆಲ್ಲ ಕೂಡ ಒಂದಾಗಿದ್ದೇವೆ. ನಮ್ಮ ಉದ್ದೇಶ ಯಾರನ್ನು ನೋವುಪಡಿಸಬೇಕು ಅಂತಲ್ಲ. ನಾವು ನೋವುಪಡಿಸ್ತೇವೆ ಆಗ್ಬೇಕಂತ ಏನೇ ಇಲ್ಲ. ತಾಲೂಕು ಹೇಳ್ತಾ ಮಾತು ಕೊಟ್ಟಂತೆ ಜಾಗ ಹಸ್ತಾಂತರ ಮಾಡಿದ್ದೇವೆ. ಅಲ್ಲಿ ಇವತ್ತು ಸಮಾಜಕ್ಕೋಸ್ಕರ ಒಂದು ಭವನವನ್ನು ಕಟ್ಟಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ, ಒಂದು ಬಡವರ ಮದುವೆ ಮಾಡಲಿಕ್ಕೆ, ಒಂದು ಶ್ರೀಮಂತ ಮಾಡಲಿಕ್ಕೆ, ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ, ಬರ್ತ್ಡೇ ಮಾಡ್ಕೊಳ್ಳಿಕ್ಕೆ ಕೇವಲ ಮೈಂಟೆನೆನ್ಸ್ ತಗೊಂಡು ಅವರಿಗೆ ಫ್ರೀಯಾಗಿ ಕೊಡಬೇಕು ಅನ್ನೋದು ನನ್ನ ಅಭಿಲಾಷೆ. ಇವತ್ತು ನಾವು ಹುದ್ದದ ಭಾಷಣ ಮಾಡೋದು ಬೇಡ. ಸನ್ಮಾನ್ಯ ಕೆಂಪೇಗೌಡರ ಒಬ್ಬರು ಅಧ್ಯಕ್ಷರಾಗಿರ್ತಕ್ಕ ಬನರಾಜ್ ಅವರೇ, ಎಲ್ಲ ನಿರ್ದೇಶಕರೇ, ನಮ್ಮೆಲ್ಲರೂ ಕೂಡ ಪ್ರಮುಖವಾಗಿ ಬೆನ್ನೆಲುಬಾಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಅವರೆಲ್ಲೂ ಕಾಣಿಸ್ಕೊಳ್ತಾರ? ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಅಲ್ಲೋದ್ರೆ ಮೆತ್ತಿಗೆ ಮಾತಾಡೋದು, ಎರಡು ಚೀಪ್ ಅಂದ್ರೆ ಕಾಸ್ಟ್ಲಿ ಮಾತಾಡಲ್ಲ. ಅವರು ಗುಣ ಕಾಯಿಲೆ ವಾಸಿ ಆಗ್ಬೇಕು, ಮಾತ್ರೆ ಕಡಿಮೆ ಮಾಡಬೇಕು. ಅಪ್ಪಿ ತಪ್ಪಿ ಬಹಳ ಅಂದ್ರೆ ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ಸುಮಾರು ಬಂಗಾರಪೇಟೆಯಲ್ಲಿ ಉಮಾಪ್ರಕಾಶ್ ಅಂದ್ರೆ ಆ ಹಿಂದಿನ ಕಾಲಕ್ಕೆ ಡಾಕ್ಟರ್ ಬರೇ ಡಾಕ್ಟರ್ ವೇಣುಗೋಪಾಲ್, ನಾಗರಾಜು, ಉಮಾಪ್ರಕಾಶ್ ಅಲ್ಲ ಅಷ್ಟೇ. ರಂಗಪ್ಪ, ಆ ರಂಗಪ್ಪ ಚೀಫೆಸ್ಟ್ ಡಾಕ್ಟರ್, ₹2 ಡಾಕ್ಟರ್, ಇಷ್ಟೇ ಡಾಕ್ಟರ್. ಇಂಥವ್ರ ಮಧ್ಯೆ ಇವತ್ತು ಬಂಗಾರಪೇಟೆಯಲ್ಲಿ ಕೂಡ ಸುಮಾರು 30 ವರ್ಷಗಳ ಕಾಲ ಗಂಡ ಹೆಂಡತಿಬ್ಬರು ಕೂಡ ಸಮಾಜ ಸೇವೆಯನ್ನ, ಬಡವರ ಸೇವೆಯನ್ನ ಮಾಡ್ಕೊಂಡು ಬಂದಂತವರು ಇವತ್ತು ಮುಖ್ಯವಾಹಿನಿಗೆ ಬಂದು ನಾನು ಕೂಡ ಒಕ್ಕಲಿಗ ಸಮಾಜಕ್ಕೆ ಸಹಾಯವನ್ನು ಮಾಡ್ತೇನೆ ನಮ್ಮ ಚುನಾವಣೆಯಲ್ಲಿ ನಮ್ಮೊಟ್ಟಿಗೆ ಕೂತಿದ್ದಾರೆ. ಇವತ್ತು ಅಂದರೆ ಪ್ರತಿಯೊಬ್ಬರು ಕೂಡ ಆಸೆ ಇದೆ, ಅವಕಾಶ ಇಲ್ಲ ಅಷ್ಟೇ. ನಾನು ಅವಕಾಶ ಮಾಡಿಕೊಡ್ತೇನೆ. ಇವತ್ತು ನಿಮ್ಮ ಅಷ್ಟೇ, ನೀವು ಮಾತಲ್ಲಿ ಇರಬಾರ್ದು, ಕೃತಿಯಲ್ಲಿ ಮಾಡಬೇಕು. ಯಾರೆಷ್ಟು ದುಡ್ಡು ತಗೊಂಡ್ಕೊಡ್ತಾರೋ ಮುಖ್ಯ ಅಲ್ಲ. ಆ ಯಾವುದೇ ಕಾರ್ಡ್ ಕೂಡ ₹1 ಕ್ಯಾಶ್ ಅಲ್ಲಿ ತಗೊಳ್ಳದೆ ಅಕೌಂಟ್ ಓಪನ್ ಮಾಡಿ ₹1 ಕೂಡ ಅಕೌಂಟ್ ಅಲ್ಲಿ ಹಾಕಿ ಒಂದು ಕ್ರಮಬದ್ಧವಾಗಿ ಖರ್ಚು ಮಾಡಿ ಆಡಿಟ್ ಮಾಡಿಸಿದ್ರೆ ಮಾತ್ರ ಸಂಘ 100 ವರ್ಷಗಳ ಕಾಲ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ರಸ್ತೆಗೆ ಕೆಂಪೇಗೌಡ ರಸ್ತೆ ಇದೆ ಅಂದ್ರೆ ಅದು ಬಂಗಾರಪೇಟೆಯಲ್ಲಿದೆ. ಅದು ನನಗೆ ಬಹಳ ಹೆಮ್ಮೆ. ನನ್ನ ಜೀವನದ ಒಂದು ಮೈಲಿಗಲ್ಲು. ಕೊಪ್ಪರಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಕೂಲಿ ಮಾಡ್ತಾ ಹುಟ್ಟಿರ್ತಕ್ಕಂಥ ಮನೆಯಪ್ಪನ ಮಗ ಇವತ್ತು ಬಂಗಾರಪೇಟೆ ಜೋಡಿಸ್ತ ಮಾಡಿದ ಅಂದ್ರೆ ನನ್ನ ಜೀವನದ ಸಾರ್ಥಕ ನಾನಾದ್ರೂ ಭಾವಿಸ್ತೇನೆ. ನಾವ್ಯಾರು ಏನು ತಗೊಂಡೋಗೋದಿಲ್ಲ. ಮನುಷ್ಯ ಸತ್ತೋದಾಗ ಉಸಿರೋದಿಲ್ಲ. ಸತ್ತಾಗ ಅವರು ಮಾಡತಕ್ಕಂಥ ಕೆಲಸಗಳು ಹೆಸರು ಉಳಿತದೆ. ಆ ನಿಟ್ಟಲ್ಲಿ ಯೋಚನೆ ಮಾಡ್ತಕ್ಕಂಥವನ್ ನಾನು. ಹೋಗ್ತಾ ನಾವು ಯಾರು ತಗೊಂಡೋಗೋದಿಲ್ಲ. ನಾವು ಹೋದಾಗ ಈ ಸಮಾಜಕ್ಕೆ ಏನು ಬಿಟ್ಟುಕೊಡಿ ಅಂತಕ್ಕಂಥದ್ದೇ ನಮ್ಮ ಹೆಗ್ಗುರ್ತ ಹೊಡಿತಾರೆ. ಆದ್ದರಿಂದ ನಾವೆಲ್ಲ ಕೂಡ ಕೆಂಪೇಗೌಡ ಹಾದಿಯಲ್ಲಿ ನಡೆಯೋಣ, ಅವರ ಆದರ್ಶಗಳನ್ನ ಪಾಲಿಸೋಣ. ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಈ ಸಮುದಾಯಗಳನ್ನ ಕಟ್ಟಲಿಕ್ಕೆ ನಾವು ನೀವೆಲ್ಲ ಕೂಡ ಶ್ರಮಿಸೋಣ ಮಾತನ್ನ ಹೇಳಿ ಸಾಕಷ್ಟು ಸಮಯ ಆಗಿದೆ, ಅನ್ಯತಾ ಭಾವಿಸಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ, ನಾವೆಲ್ಲ ಕೂಡ ಸ್ವಲ್ಪ ಬಿಸಿಲಿದ್ರು ಕೂಡ ಕೆಂಪೇಗೌಡರು ಬಹಳಷ್ಟು ಹೋರಾಟ ಮಾಡಿ ಕಷ್ಟಪಟ್ಟು ನಮ್ಮ ಈ ರಾಗದ ಉಳಿಸಿದ್ದಾರೆ. ನಾವು ಸ್ವಲ್ಪ ಬಿಸಿಲಾದ್ರೂ ಕೂಡ ಸಾವಧಾನವಾಗಿ 1 ಗಂಟೆ ಕಾಲ ನೀವೆಲ್ಲ ಸಹಕರಿಸಬೇಕು ಅಂತೇಳಿ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ, ನನ್ನ ತಾಯಿಯನ್ನು ತಂಗಿಯು ತಾವು ಕೂಡ ಶಿಸ್ತಾಗಿ ಬಂದಿದ್ದ ಕಾರ್ಯಕ್ರಮಕ್ಕೆ ತಮಗೂ ತಾವೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ.